ತಾಮ್ರದಿಂದಾದ ಮಡಕೆಗಳು, ಚಿನ್ನದಿಂದಾದ ಆಭರಣಗಳು, ನೀರಿನಿಂದಾದ ಹಲವು ಬಗೆಯ ನೀರಿನ ಆಕೃತಿಗಳು, ಮೂಲ ಉಪಾದಾನ ಕಾರಣ ಅನ್ನುವಂಥದ್ದು ಒಂದಿರುತ್ತದೆ. ಶಾಸ್ತ್ರದಲ್ಲಿ ಅದಕ್ಕೆ ಉಪಾದಾನ ಕಾರಣ ಅಂತ ಕರೀತಾರೆ. ಉಪಾದಾನ ಕಾರಣ ಅಂದ್ರೆ ಮೂಲ ವಸ್ತು. ಮಡಿಕೆಗಳು, ಕುಡಿಕೆಗಳು, ಮುಚ್ಚಳಗಳು ಇವೆಲ್ಲವುಗಳು ತಯಾರಾಗಬೇಕಾಗಿತ್ತು ಅಂದ್ರೆ ಕುಂಬಾರ ಗದ್ದೆಯಿಂದ ತಂದಿರುವಂತಹ ಮಣ್ಣನ್ನು ಹದ ಮಾಡಿ ತೊಳೆದು ಬಹಳ ದೊಡ್ಡದಾಗಿರ್ತಕ್ಕಂತಹ ಮಣ್ಣಿನ ರಾಶಿಯನ್ನು ಇಟ್ಕೊಂಡು ತೊಳೆದು ಹದ ಮಾಡಿ ತಿಗರಿಯಲ್ಲಿ ಚಕ್ರದಲ್ಲಿ ಹಾಕಿದಾಗ ತನಗೆ ಯಾವ ವಸ್ತು ಬೇಕೋ, ಮಾರ್ಕೆಟ್ಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆಯೋ, ಜನರಿಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ಆಕಾರದಲ್ಲಿ ಉಂಟು ಮಾಡ್ತಾನೆ. ಇರುವಂಥದ್ದು ಮಣ್ಣು ಒಂದೇ. ಬಂಗಾರದ ಬಿಸ್ಕಿಟ್ ಅಂತ ತೆಗೆದುಕೊಂಡು ಬಂದು ಅನೇಕ ಆಭರಣಗಳನ್ನು ನಿರ್ಮಾಣ ಮಾಡ. ನೀರು ಅದು ಧ್ರುವಾಕಾರದಲ್ಲಿ ಧ್ರುವರೂಪದಲ್ಲಿ ಇರತಕ್ಕಂಥದ್ದು. ಆ ದ್ರವರೂಪವನ್ನ ಘನೀಕೃತಗೊಳಿಸುವಾಗ ನಿಮ್ಮ ಫ್ರಿಜ್ನೊಳಗೆ ಯಾವ ಯಾವ ಆಕಾರದಲ್ಲಿ ನೀರು ನೀವು ಹಾಕಿಟ್ಟಿರ್ತೀರಿ ಅದೇ ಆಕಾರವನ್ನು ತಾಳಿರುತ್ತೆ. ಮೂಲ ವಸ್ತು ನೀರು ಒಂದೇ. ಐಸ್ ಕ್ರೀಮ್ ನೀವು ಯಾವ ಬೇಕಾದಲ್ಲಿ ಆಕಾರದಲ್ಲಿ ಮಾಡಬಹುದು. ಒಂದು ಬಟ್ಟಲಲ್ಲಿ ಇರಬಹುದು, ಒಂದು ಬಾಟ್ಲಿಯಲ್ಲಿ ಹಾಕಿ ಇಟ್ಟಿರಬಹುದು, ಅಥವಾ ಇನ್ನಿತರ ಯಾವ್ದಾವುದೋ ಒಂದು ಆಕಾರದಲ್ಲಿ ನೀವು ನಿಮಗೆ ಯಾವ ಇಚ್ಛೆ ಇದೆ ಹಾಕಿ. ಅದೇ ರೀತಿಯಾಗಿ ಇವು ಮೂರು ಮೂಲ ವಸ್ತುಗಳು: ಮಣ್ಣು, ಬಂಗಾರ, ನೀರು. ಇನ್ನೊಂದು ಸ್ವಲ್ಪ ನಾವು ಮುಂದುವರೆದು ಬಂದರೆ ಇದು ಭೂಮಿಯ ಮಣ್ಣು. ಮಣ್ಣಿನೊಳಗೆ ನಿಮ್ಮ ಹೊಲದೊಳಗೆ ಕಬ್ಬು ಹಚ್ಚಿದೆ. ಅದೇ ಒಂದು ಕಬ್ಬಿನ ಹಚ್ಚಿರ್ತಕ್ಕಂಥ ಗದ್ದೆಯ ಹೊಲದ ಬದುವಿಗೆ ಒಂದು 2-3 ಬೇವಿನ ಗಿಡ ಅದ. ಒಂದು ದಂಡಿಗೆ 1-2 ನಿಂಬೆ ಗಿಡ ಅದ. ಇನ್ನೊಂದು ದಂಡಿಗೆ 1-2 ಚಿಕ್ಕು ಅದ, 1-2 ಬೇರು ಗಿಡ ಅದ. ಆಮೇಲೆ ಒಂದಿಷ್ಟು ಕಬ್ಬಿನ ಸಾಲಿನ ಅದ ಹಚ್ಚಿರ್ತಕ್ಕಂಥ ಕಬ್ಬಿನ ಸಾಲಿನೊಳಗೆ ಒಂದಿಷ್ಟು ಮೆಣಸಿನ ತರು ಹಚ್ಚಿ, ಒಂದಿಷ್ಟು ಉಳ್ಳಾಗಡ್ಡಿನೂ ತರು ಹಚ್ಚಿ, ಬೆಳ್ಳುಳ್ಳಿನೂ ಅದ. ಇರ್ಲಿ ಅಂತ ತಗೊಂಡು ಒಂದಿಷ್ಟು ಟೊಮೆಟೊನೂ ಹಾಕಿ ಒಂದು ಎಕರೆದೊಳಗೆ 100 ಬೆಳೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಧರ್ಮದೇವ ರೈತರು ಅದು ಮಾಡೋದು ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಮ್ಗೆ ಪರಿಶ್ರಮ ಬೇಡ ಆಗಿದೆ. ನೀರು ಹಾಸಿ ಆರಾಮ ಬಂದ್ಬಿಟ್ರೆ ಸಾಕು ಅನ್ನುವಂಥದ್ದು ನಮ್ಗೆ ಆಗಿದೆ. ಇಷ್ಟು ಇರುವಂಥ 1 ಎಕರೆದೊಳಗೆ ಒಂದು 20-25 ಗುಂಟೆ ನೆಲದೊಳಗೆ ಕಬ್ಬು ಹಚ್ಚಿರಿ. ಕಬ್ಬಿನೊಳಗೆ ಸಿಹಿ ಇದೆ, ರುಚಿ ಇದೆ. ಅದ ಬದುಗಳೊಳಗೆ 1-2 ಬೇವಿನ ಗಿಡ ಅದಾವ. 2 ಬೇವಿನ ಗಿಡ ಅದಾವಂದ್ರೆ ಸಹಿತ 1 ಬೇವಿನ ಗಿಡದ್ದು ಸಿಹಿ, 1 ಬೇವಿನ ಗಿಡದ್ದು ರುಚಿ ಅಥವಾ ಕಹಿ ಇಲ್ಲ. ಸ್ವಲ್ಪ ಆಚೆ ಕಡೆ ಬಾದು 1 ನಿಂಬೆ ಗಿಡ ಹಚ್ಚಿ, ಅದು ಹುಳಿ. ಚಿಕ್ಕು ಗಿಡ ಹಚ್ಚಿದೆ, ದಾಳಿಂಬೆ ಗಿಡ ಹಚ್ಚಿದೆ. ಆಕಾರದಲ್ಲಿ ಭಿನ್ನ, ರುಚಿಯಲ್ಲಿ ಭಿನ್ನ, ರೂಪದಲ್ಲಿ ಭಿನ್ನ. ಅದನ್ನು ಕೊಟ್ಟ ನೀರು ಬೇರೆ ಇದ್ದಾನೆ, ಅದು ಹೊಳೆ ನೀರು. 1 ಎಕರೆದೊಳಗೆ ಎಷ್ಟು ಬೆಳೆ ನೀವು ಮಾಡಿರಿ ಅಷ್ಟು ಬೆಳೆ ಬಣ್ಣದ ಮಣ್ಣು ಐತಂದ್ರೆ ಅಂತ ಇಲ್ಲ. ಮತ್ತು ಕರಿ ಮಣ್ಣಾದ ಅಂತ ತಿಳ್ಕೊಂಡು ನಿಮ್ಮ ಕಬ್ಬಿನಾಗಿಂದ ರಸ ಕರಿನ ಆಗಿ ಕಪ್ಪ ಆಗಿ ಸಕ್ಕರೆ ಕಪ್ಪ ಆಗ್ಬೇಕಾಗಿತ್ತದ. ಹಿಂಗಾಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ. ಹೋಗ್ಲಿ, ಬೇರೆ ಗಿಡಗಳು ಬೇಡ, ಬೇರೆ ನಿಮ್ಮ ಕಬ್ಬು ಬೇಡ,
ಹುಣಸಿ ಬೇಡ, ನಿಂಬೆ ಬೇಡ, ದಾಳಂಬರಿ ಬೇಡ, ಚಿಕ್ಕು ಬೇಡ, ಪೇರು ಬೇಡ, ಬೇವು ಬೇಡ, ಯಾವುದು ಬೇಡ. ಇನ್ನು ಒಂದೇ ಗಿಡ ತಗೊಳ್ಳೋಣ, ಮಣ್ಣಾಗಿಂದ ಒಂದೇ ಗಿಡ, ಒಂದೇ ಒಂದು ಗಿಡವನ್ನು ತೆಗೆದುಕೊಂಡಾಗ ಒಂದು ಮಾವಿನ ಗಿಡ ತಗೊಳ್ಳೋಣ. ಮಾವಿನ ಗಿಡ ಬೆಳೆಯಿತು, ದೊಡ್ಡದಾಯಿತು. ಎಲೆಯ ರೂಪ ಬೇರೆ, ಹೂವಿನ ರೂಪ ಬೇರೆ, ಅದರ ಕಾಂಡದ ರೂಪ ಬೇರೆ. ಒಂದು ಸಣ್ಣ ಮಿಡಿಯಾಗಿರ್ತಕ್ಕಂಥ ಕಾಯಿ ಆಗುತ್ತೆ, ಅದರ ರುಚಿನೇ ಬೇರೆ. ಮಿಡಿಗಾಯಿ ಒಳಗೆ ರುಚಿ ಇರುವುದಿಲ್ಲ, ಹುಳಿನೂ ಇರುವುದಿಲ್ಲ, ಒಗರು ಇರಂಗಿಲ್ಲ, ತಿನ್ನಕ್ಕೆ ಬರಂಗಿಲ್ಲ. ಯಾವುದರ ಒಂದು ಇರ್ಬೇಕಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಅದೇ ಮಿಡಿ ಕಾಯಿ ಆಯಿತು ಅಂದ್ರೆ ಉಪ್ಪಿನಕಾಯಿ, ಸ್ವಲ್ಪ ಬಿಸಿಲಿಗೆ ಬಿಟ್ಟರು ಅಂದ್ರೆ ಪಾಡಿ ಬಂತು, ಹುಳಿನೂ ಆಯ್ತು, ರುಚಿನೂ. ಇನ್ನೊಂದು ಸ್ವಲ್ಪ ಅದನ್ನು ಪಾಡಿ ಬಂದ ನಂತರ ಅದನ್ನು ಹರಿದು ಒಂದಿಷ್ಟು ಭತ್ತದ ಹುಲ್ಲೆ ಹಾಕಿದ್ರೆ ರುಚಿ ಬಹಳ ಮಧುರವಾಗಿರ್ತಕ್ಕಂಥ ಫಲ. ಎಲೆ, ಕಾಂಡ, ಹೂವು, ರೆಂಬೆ, ಮಿಡಿ, ಮೊಗ್ಗು, ರಸದ ಫಲ ಒಂದರಂತೊಂದಿಲ್ಲ ರಚನೆ ರೂಪದಲ್ಲಿ. ಎಂತಾಯಿತೋ ಇಂತು ಯಾರದೋ ಕೈಚಾರ. ಹೆಂಗಾಯಿತು ಇದು? ಇರುವಂಥ ಒಂದೇ ಒಂದು ಎಕರೆ, ಒಂದು 20 ಗುಂಟೆ ಭೂಮಿ ಒಳಗೆ ಒಂದಿಷ್ಟು ಒಂದು 7-8 ಸಾವಿರ ಕಬ್ಬು, ಒಂದು ಬೇವಿನ ಗಿಡ, ಒಂದು ಮಾವಿನ ಗಿಡ, ಒಂದು ಚಿಕ್ಕು ಗಿಡ, ಒಂದು ದಾಳಂಬರಿ ಗಿಡ, ಒಂದೇ ಎಕರೆ. ಎಲ್ಲಿಂದ ಬಂತಿದ್ದಲ್ಲ? ಒಂದೇ ಒಂದು ಮಣ್ಣು, ಒಂದು ಮಣ್ಣಿನಿಂದ ಆಗಿರ್ತಕ್ಕಂಥ ಒಂದೇ ಒಂದು ಗಿಡದವಾಗಿರ್ತಕ್ಕಂಥ ಪರಿವರ್ತನೆ. ಬೇರೆ ಬೇರೆ ಗಿಡ ಬೇರೆ, ಒಂದೇ ಗಿಡದಲ್ಲಿರ್ತಕ್ಕಂಥ ಪರಿವರ್ತನೆ. ಕಾಂಡದಲ್ಲಿ ರುಚಿ ಬೇರೆ, ಎಲೆಯಲ್ಲಿ ರುಚಿ ಬೇರೆ, ಹೂವಿನಲ್ಲಿ, ಮಿಡಿಯಲ್ಲಿ, ಮೊಗ್ಗಿನಲ್ಲಿ, ಫಲದಲ್ಲಿ. ಎಲ್ಲ ಕಾರಣ ಅಂದ್ರೆ ಇದೊಂದು ಮಣ್ಣು. ಒಬ್ಬ ರೈತ ಕುಟುಂಬ, ಗಂಡ ಹೆಂಡತಿ, ಹೆಂಡತಿ ಮನ್ಯಾಗ ಅಡಿಗೆ ಮಾಡ್ತಿದ್ದು, ಅಡಿಗೆ ಮಾಡ್ಬೇಕಲ್ಲ, ಗಂಡ ಮಾಡಂಗಿಲ್ಲ, ಅಡಿಗೆ ಮಾಡ್ತಿದ್ದು. ಗಂಡ ಹೊಲದಿಂದ ಬಂದು 4 ಮಕ್ಕಳು ಬಂದ. ದೀಪಾವಳಿ ಸಮಯ ಅದು. ಈ ಸಕ್ಕರೆ ಗೊಂಬೆ ಅಂತ ಸಿಗ್ತಾವ, ಸಕ್ಕರೆ ಗೊಂಬೆ ಈ ಕಡೆ ಬರ್ತಾವೆಲ್ಲ ಗೊತ್ತಿಲ್ಲ, ಸಕ್ಕರೆ ಗೊಂಬೆ ಅಂತ ಮಾಡಿರ್ತಾರೆ, ದೀಪಾವಳಿ ಸಮಯಕ್ಕೆ ಮಾಡಿರ್ತಾರೆ. 4 ಮಕ್ಕಳು ಇವತ್ತು ಕರ್ಕೊಂಡು ಪೇಟೆಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋದ. ಆ ಒತ್ತು ಗಾಡಿ ಮೇಲೆ ಸಕ್ಕರೆ ಗೊಂಬೆ ಅದ್ರಾಗ ಕೋಳಿ, ಜೀವಂತ ಅಲ್ಲ ಹೇಳೋದು, ಹಂದಿ, ಆಡ, ಆನೆ, ಒಂಟೆ, ಟಗರು ಎಲ್ಲ ಇತ್ತು. ಎಲ್ಲ ಆ ಹುಡುಗರು ಏನೇನು ಬೇಕು ಅದನ್ನೆಲ್ಲ ಕೊಡಿಸಿದಪ್ಪ. ಅವು ತಗೊಂಡು ಮನೆಗೆ ಬಂದು, ನಿಮ್ಮವ್ವ ಹಂಚ್ಕೊಡ್ತಾ ಹಂಗಾಗಿಡ್ರಿ. ಇವು ಸ್ವಲ್ಪ ಹಿಂದೆ ಉಳಿದ. ಬರು ಹೊತ್ತಾಗ ಒಬ್ಬರು ಜಂಗಮರು ಭೇಟ, ಸ್ವಾಮಿಗಳು ಭೇಟ ಇಲ್ಲ, ಅವತ್ತು ಮನೆ ಕಡೆ ಬಂದು ಚೆನ್ನಾಗಿ ಮಾಡ್ಕೊಂಡು ಹೋಗೋದು. ಬಂದು ಕೂಡಿಸಿದ್ರು, ಹೆಂಡತಿ ಹೇಳಿದ್ರು ಅಡಿಗೆ ತಯಾರು ಮಾಡಿ, ಇನ್ನೊಂದು ಸ್ವಲ್ಪ ಸಾಮಾನು ಆದ. ಈ ಹುಡುಗರು ಅವರು ಪಡ್ಸಾಲೆ ಕೊಡ್ತಾರೆ, ಸ್ವಾಮಿಗಳು ಕುರ್ಚಿ ಮೇಲೆ ಪೇಪರ್ ಓದ್ಕೋತಾರೆ. ಈ ಹುಡುಗರು ತಂದಲ್ಲ ಸಕ್ಕರೆ ಗೊಂಬಿ, ಯವ್ವ ನನಗೆ ಆಡಬೇಕು. ಮತ್ತೊಂದು ಹುಡುಗ, ಯವ್ವ ನನಗೆ ಕೋಳಿ ಕಾಲಬೇಕು. ಸ್ವಾಮಿಗಳು ಅಂದ್ರೆ ಇವ ಬೆನ್ನಾಗಿ ಕೇಳಿದ. ಇವು ಕೋಳಿ ಕಾಲ, ಆಡಿನ ಕಾಲ, ಕುರಿ ಕಾಲ ಇವ ಕೇಳಕತ್ತ ಹುಡುಗರು. ಒಂಟಿದು ಕೇಳಿಲ್ಲ, ಆನಿದು ಕೇಳಿಲ್ಲ, ಅವು ಇವ ಬೇಕಾಗ್ಯಾವ. ಏನು ರುಚಿ ಇರ್ತವ ಹೋಗ್ಬೇಕು. ಸ್ವಾಮಿಗಳು ಅಂದ್ರು, ಈ ಶಬ್ದ ಕೇಳಿದ್ರೆ ನಮಗೆ ನಾಚಿಕೆ ಬರ್ತೈತೆ, ಹೇಸಿಗೆ ಬರ್ತೈತೆ, ಇನ್ನು ಬೇಡ ಬೇಡ ಅಂತ ಹೇಳ್ಕೊಂಡು ನಾವು ವಾದ.
ಅವ್ ಹೋದ ಸಂಬಳ ಹೋದ ಹೊಳೆ ಬಂದರು ಗಂಡ ಬಂದ ಅಪ್ಪಳು ಎಲ್ಲಿ ಹೋದ ಹಾಗೆ ಹೇಳಿದ್ದು ಈ ಹುಡುಗರು ಕೋಳಿ ಕಾಲು ಬೇಕು ಆಡಿನ ಕಾಲು ಬೇಕು ಕಲಿಬೇಕು ಅಂತ ತಗೊಂಡು ಬಡ್ದಾಕಿದ್ರು ಸ್ವಾಮಿಗಳು ಕೇಳಿ ಅವ್ರ ಬಾರು ಅವರು ಖರೆ ಖರೆ ಜೀವಂತ ಕೋಳಿ ಟಗರ ಆಟ ಕೇಳಿದ್ರು ಸಕ್ಕರೆ ಒಮ್ಮೆ ಕೇಳಿದ್ರು ಸಕ್ಕರೆ ಅನ್ನುವಂತ ಒಂದು ಮೂಲ ವಸ್ತು ಒಂದೇ ಕರಿಯುವ ಹೊತ್ತಿನೊಳಗೆ ಮಾತ್ರ ಬೇರೆ ಬೇರೆ ಪ್ರಾಣಿಗಳ ಹೆಸರಿಟ್ಟು ಕರೆದರೂ ಕೂಡ ಕೋಳಿ ತಿಂದ್ರು ಸಕ್ಕರೆನ ಕರೆ ಕರೆ ಕೋಳಿ ಅಂತ ಹೇಳೋದು ಸಕ್ಕರೆ ಗೊಂಬೆ ಕೋಳಿ ಆಕಾರದಲ್ಲಿ ಮಾಡ್ಯಾರ ಆಡಿನ ಆಕಾರದಲ್ಲಿ ಮಾಡ್ಯಾರ ಕುರಿಯ ಆಕಾರದಲ್ಲಿ ಮಾಡ್ಯಾರ ಹಿಂಗೆ ಬೇರೆ ಬೇರೆ ಮಾಡ್ಯಾರ ಅದರ ಮೂಲ ವಸ್ತು ಮಾತ್ರ ಒಂದೇ ಅದ್ರ ಜ್ಞಾನ ನಮಗಿರ್ಬೇಕಷ್ಟೇ ಅದ್ರ ಜ್ಞಾನ ನಮಗಿರ್ಬೇಕು ಮೂಲ ವಸ್ತು ಪರಬ್ರಹ್ಮ ವಸ್ತು ಅಂತಕ್ಕಂಥ ಒಂದೇ ಒಂದಿದೆ ಏಕವಿಜ್ಞಾನೇನ ಸರ್ವವಿಜ್ಞಾನ ಭವತಿ ಅಂತ ಶಾಸ್ತ್ರ ಹೇಳ್ತದೆ ಒಂದನ್ನ ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಹಾಗಾದ್ರೆ ಒಂದು ಯಾವುದು ಸಕ್ಕರೆ ಮೂಲ ವಸ್ತು ಸಕ್ಕರೆ ಅನ್ನುವಂಥದ್ದು ಮೂಲ ವಸ್ತು ಅದು ತಿಳಿದು ಬಿಡ್ತೀವಿ ಅಂತಂದ್ರೆ ಅದರಿಂದ ಆಗಿರ್ತಕ್ಕಂಥ ಭಿನ್ನ ಭಿನ್ನ ಪದಾರ್ಥಗಳು ಏನೇ ಇರಲಿ ಆಕಾರದಲ್ಲಿ ಭಿನ್ನವಾಗಿರಬಹುದು ರೂಪದಲ್ಲಿ ಭಿನ್ನವಾಗಿರಬಹುದು ಆದರೆ ರುಚಿಯಲ್ಲಿ ಮಾತ್ರ ಒಂದೇ ಒಂದು ಸಿಹಿ ಸಕ್ಕರೆ ಹಾಗೆ ಹರಣ ಇರಬಹುದು ಹರಿಣ ಇರಬಹುದು ಬ್ರಹ್ಮ ವಿಷ್ಣು ರುದ್ರ ಇದಕ್ಕಾಗಿ ಬಡದಾಸತ್ತು ದೇವಪುರಾಣ ದೇವತೆಗಳು ನಾ ದೊಡ್ಡವ ಅನ್ಕೋತ ಬಡದಾಡಿ ಏನು ಸತ್ತು ಹೋಗ್ಬಿಟ್ಟು ಮತ್ತ ಯುದ್ಧ ಮಾಡುವಂಥದ್ದು ಶಕ್ತಿ ಐತಂದ್ರೆ ಅದು ಇಲ್ಲ ಮತ್ತು ಆಕೆನ ಕರಿಬೇಕು ಆದರೆ ರಾಕ್ಷಸರಲ್ಲಿ ಮಾತ್ರ ನಿಷ್ಠೆ ಬಹಳ ದೊಡ್ಡದು ಎಂತೆಂತ ಅವರು ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಇರಲಿ ಆದರೆ ನಮ್ಮಲ್ಲಿ ಏನು ಬೇಕು ಅಂತಂದ್ರೆ ಮೂಲ ವಸ್ತು ಯಾವುದು ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಭಗವಂತ ಎಷ್ಟು ವಿಚಿತ್ರ ಅಂತಂದ್ರೆ 144 ಕೋಟಿ ಜನಸಂಖ್ಯೆ ಪ್ರಕಾಶ ನಮ್ಮ ಭಾರತ ದೇಶದ ಇದು ಇಡೀ ವಿಶ್ವದ ತಗೊಂಡ್ರೆ ಸುಮಾರು 700 ಕೋಟಿ ಮೇಲೆ 700 ಕೋಟಿ ಬೆಕ್ಕಿರು ಈ ಜಗತ್ತಿನ ಒಂದು ಜನಸಂಖ್ಯೆ ಅದು ಹೊರಗಿನ ದೇಶ ಬೇಡ ನಮ್ಮ ದೇಶದ ಅಷ್ಟ ತಗೊಳ್ಳೋಣ 144 ಕೋಟಿ ಜನ ನಾವು ಅದೇ ಒಂದೂ ಸಹಿತ ಒಬ್ಬರನ್ನ ಮಾಡಿಲ್ಲ ಗಣಪತಿ ಮಾತ್ರ ಅಲ್ಲಿ ಕೊಂಡೂರು ಭಾಗದ ಎಲ್ಲ ಒಂದು ಮಂದಿ ಒಂದಾದವು ಗಣಪತಿ ಮತ್ತೆ ನೀವು ಟಿಬೆಟ್ಗೆ ಹೋಗ್ರಿ ಚೀನಾಕ್ಕೆ ಹೋಗ್ರಿ ವೆಸ್ಟ್ ಇಂಡೀಸ್ಗೆ ಹೋಗ್ರಿ ಅಮೇರಿಕಕ್ಕೆ ಹೋಗ್ರಿ ಅದು ಯಾವುದು ಏನು ಗೊತ್ತಾಗೋದು ಅದು ನಮ್ಮ ಭಾರತ ದೇಶಕ್ಕೆ ಇಷ್ಟೆಲ್ಲ ಇದ್ದರೂ ಸಹಿತ ನಮ್ಮಲ್ಲಿರ್ತಕ್ಕಂಥ ಒಂದೇ ಒಂದು ಸೂತ್ರ ಏನು ಅಂತಂದ್ರೆ ಸೂತ್ರೇ ಮಣಿಗಣ ಇವ ಒಂದು ದಾರದಲ್ಲಿ ಕೂಡಿಸಿರ್ತಕ್ಕಂಥ ಹೂವುಗಳು ಭಿನ್ನವಾಗಿದ್ದರೂ ಕೂಡ ದಾರ ಹೇಗೆ ಎಲ್ಲ ಹೂವಿನಲ್ಲೂ ಏಕಸೂತ್ರವಾಗಿರ್ತದೋ ಹಾಗೆ 144 ಕೋಟಿ ಬರೀ ಜನಸಂಖ್ಯೆ ಇದು ಜನರದಿದ್ದು ಆದರೆ ಉಳಿದ ಪಕ್ಷಿ ಪ್ರಾಣಿಗಳು ಬೇರೆ ಖಗ ಮೃಗ ಜಲ ಏನು ಅಂಡಜ ಇರಲಿ ಸೇದಜ ಇರಲಿ ಉದ್ವಿಜ ಇರಲಿ ಜರಾಯುಜ ಇರಲಿ ಯಾವುದೇ ಪ್ರಾಣಿಗಳಿದ್ರೂ ಸಹಿತ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಅನುಶ್ರುತವಾಗಿರ್ತಕ್ಕಂಥದ್ದು ಆತ್ಮವಸ್ತು ಬರ್ತದೆ ಇದ್ರ ಜ್ಞಾನ ನಮಗೆ ಆಯಿತು ಅಂತಂದ್ರೆ ಅವಾಗ ಅವನಿಗೆ ವಿಶ್ವಾತ್ಮ ದೃಷ್ಟಿಕೋನ ಅಂತಕ್ಕಂಥದ್ದು ಬರ್ತದೆ ನಾವು ಬಡದಾಡ್ತೇವೆ ನಮ್ಮ ದೇವರು ಶ್ರೇಷ್ಠ ಅಂತೇಳಿ ಎಲ್ಲ ಆದರೆ ದೇವರುಗಳು ಶ್ರೇಷ್ಠ ಅಂತ ನಾವು ಬಡದಾಡ್ತಾ ಇದ್ದೇವೆ ದೈವತ್ವ ಅನ್ನುವಂಥದ್ದು ಒಂದೇ ದೇವರು ಭಿನ್ನವಾಗಿರಬಹುದು ದೈವತ್ವ ಅನ್ನುವಂಥದ್ದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯರು ಭಿನ್ನವಾಗಿರ್ಬೋದು ಮನುಷ್ಯತ್ವ ಅನ್ನುವಂಥ ಜಾತ್ಯದ ಒಳಗೆ ಅದು ಮಹತ್ವ ಮನುಷ್ಯತ್ವ ಇರಬೇಕು ನಿನಗೇನು ಮನುಷ್ಯತ್ವ ಐತಲ್ಲೋ ಅಂತ ಕರೀತಿರ್ತಾರೆ ಅಂದ್ರೆ ಏನು ಮನುಷ್ಯತ್ವ ಅನ್ನುವಂಥದ್ದು ಒಂದು ಶಕ್ತಿ ಅದು ಧೀ ಶಕ್ತಿ ಜಾತಿ ಶಕ್ತಿ ಅಂತಕ್ಕಂಥದ್ದು ಅದು ನಮ್ಮಲ್ಲಿ ಇತ್ತು ಅಂತಂದರೆ ಅದು ನಿಜವಾಗಿರ್ತಕ್ಕಂಥ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ಒಂದನ್ನು ಮಾತ್ರ ನಾವು ಅದಕ್ಕಾಗಿಯೇ ಶರಣ ಹೇಳಿದರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಶರಣ ಹೇಳಿರ್ತಕ್ಕಂಥದ್ದು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ
ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ತಿಳ್ಕೊಂಡು ದೇವರ ದಾಸ್ಯಮಯನವರು ಆ ಮಾತಾಡ್ತಾರೆ. ಹೌದು, ಅಂದ್ರೆ ಸತ್ಯವನ್ನು ಯಾರು ನಾವು ತಿಳಿದಿದ್ದೇವೋ ಅವರಿಗೆ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತು ಕಾಲ್ಪನಿಕ ವಯಸ್ಸೇ. ಏಕಮೇವ ದ್ವಿತೀಯಾತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವಯಸ್ಸು. ಇದು ಕಲ್ಪನೆಯಿಂದ ಕೂಡಿರ್ತಕ್ಕಂಥ ಭಾವ ಜ್ಞಾನಿಗಳಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ನಮ್ಮ ದೇವರು ಅಂತ ತಿಳ್ಕೊಂಡು ಪರದಾಡುವುದು ಬೇಡ. ಶಿವ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಅದಕ್ಕಾಗಿಯೇ ಅನೇಕ ಮಂತ್ರಗಳು, ಏಕಾಕ್ಷರಿ ಮಂತ್ರ ಇರಬಹುದು, ದ್ವ್ಯಕ್ಷರಿ ಮಂತ್ರ ಇರಬಹುದು, 3 ಅಕ್ಷರ ಇರ್ಬೋದು, 4 ಅಕ್ಷರ ಇರ್ಬೋದು, 6 ಅಕ್ಷರ ಇರ್ಬೋದು. ಯಾವ ಅಕ್ಷರಗಳ ಮಂತ್ರ ಆದರೂ ಸಹಿತ ಮಂತ್ರದಲ್ಲಿ ಇರ್ತಕ್ಕಂಥ ತಂತ್ರ ಏನದ ಒಂದು ದೊಡ್ಡ ಶಕ್ತಿ ಅಂತ, ಅದು ಮುಖ್ಯವಾಗಿರುವಂಥದ್ದು. ಅದನ್ನು ಆರಾಧನೆ ಮಾಡಿ ನಾವೆಲ್ಲ ಮುಕ್ತರಾಗಬೇಕಂತ ತಿಳ್ಕೊಂಡು ನರಹರಿಯ ಕಥೆ ಅಂತಕ್ಕಂಥದ್ದು ಅವೆಲ್ಲ ಆಕಾರದವರು ತಿಳಿಲಿಲ್ಲ. ಅವನು ದೇವರ ಆಕಾರ ತಿಳಿಲಿಲ್ಲ. ಅನೋರಣೀಯಾನ್ ಮಹತೋ ಮಹೀಯಾನ್, ಜಗದಗಲ್ಲ ಮುಗಿಲವಾಗಿರ್ತಕ್ಕಂತಹ ಪರಮಾತ್ಮನನ್ನು ಆಕಾಶಕ್ಕೆ ಯಾವ ಕಣ್ಬಟ್ಟು ಹಚ್ಚವರು, ಆಕಾಶಕ್ಕೆ ಯಾವ ಕಣ್ಬಟ್ಟು ಹಚ್ಚವರು, ಬಳಿ ಯಾವ ಆಕಾರದ ಹಾಕವರು, ಮೂಗುಬೊಟ್ಟು ಯಾವ ಆಕಾರದ ಹಾಕು, ನೀವು ಮೂಗೆಟ್ಟಕ್ಕೆ ಮೂಗುಬೊಟ್ಟ, ಸೊಂಟ ಎಷ್ಟಂತೆ ಅದು ನಮ್ಮದು ಸೊಂಟ ಪಟ್ಟಿ. ಹಾಗೆ ಅದು ಇಲ್ಲಿ ನಾವು ಉಪಾಧಿ ಭೇದದಿಂದ ಏನೂ ಆಗಬಹುದು. ಆ ಆಕಾಶದ ದೃಷ್ಟಿಯಿಂದ ನೋಡಿದಾಗ ಅದಕ್ಕೆ ಯಾವುದು ಭೇದ ಅಂತಕ್ಕಂಥದ್ದಿಲ್ಲ. ಅಂತ ಅಭೇದ ಸ್ಥಿತಿಯನ್ನು ಪಡೆದುಕೊಳ್ಬೇಕಂತ ತಿಳ್ಕೊಂಡು ನರಹರಿ ಬಹಳ ಕೊನೆಗೆ ಅವನಿಗೆ ಜ್ಞಾನ ಅಂತಕ್ಕಂಥದ್ದು ಆಯಿತು. ಹಾಗೆಯೇ ನಮ್ಮಲ್ಲೂ ಕೂಡ ಅಭೇದ ಬೇಡ ಅಂತ ತಿಳ್ಕೊಂಡು ಅಭೇದವನ್ನು ನಾವು ಆರಾಧಿಸುವಂತಕ್ಕಂಥ ಮಾತನ್ನು ಬಹಳ ಸುಂದರವಾಗಿ ಈ ಕಥೆಯ ಮೂಲಕವಾಗಿ ನಮ್ಗೆ ಗೊತ್ತಾಗಿದೆ. ಮತ್ತೆ ನಾಳೆ ಅದೇ ಭಕ್ತಿ ವಿಜಯ ಅಂತಕ್ಕಂಥದ್ದು ಬೇರೆ ಬೇರೆ ಕಥೆಗಳು ಅದರಲ್ಲಿ ಬರ್ತಾವೆ, ನೋಡೋಣ ಅಂತ ಹೇಳಿ ಇಷ್ಟು ಮಾತುಗಳನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮ